ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಎಲ್ಲ ಕಡೆಯಲ್ಲೂ ಈ ಖಾತಾ ಮಾಡಿಸ್ಬೇಕು ಅಂತೇಳಿ ಕಂದಾಯ ಇಲಾಖೆ ಹೇಳಿದಾಗ BBMPಯ ಮುಂದೆ ಬಹಳಷ್ಟು ಜನ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಈ ಖಾತಾವನ್ನು ಮಾಡಿಸ್ಲಿಕ್ಕೆ ತಮ್ಮ ಪ್ರಾಪರ್ಟಿಗಳಿಗೆ. ಯಾವುದೇ ಒಂದು ಪ್ರಾಪರ್ಟಿಯ BBMP ಲಿಮಿಟಲ್ಲಿ ಇರೋದನ್ನ ಸೇಲ್ ಮಾಡಬೇಕಾದಾಗ ಸಂದರ್ಭದಲ್ಲಿ ಅವರು ಈ ಖಾತಾನ ಮಾಡಲೇಬೇಕು ಅಂತೇಳಿ ರಿಜಿಸ್ಟ್ರೇಷನ್ಗೆ ಕೇಳ್ತಾ ಇರೋದ್ರಿಂದ ಹೆಚ್ಚು ಒತ್ತಡ ಬೀಳ್ತಾ ಇದೆ. ಇದಕ್ಕೆಲ್ಲ ಪರಿಹಾರವಾಗಿ BBMP ಕಚೇರಿಯಲ್ಲಿ ಮಾತ್ರ ಅಲ್ಲ, ಬ್ಯಾಂಗ್ಳೂರು ಒನ್ಗಳಲ್ಲೂ ಕೂಡ ನೀವು ಈ ಖಾತಾವನ್ನು ಮಾಡಿಸ್ಬೋದಾಗಿರುತ್ತೆ. ನಿಮ್ಮ ಹತ್ತಿರದಲ್ಲಿರುವಂಥ ಬೆಂಗಳೂರು ಒನ್ಗೆ ಹೋಗಿ ನೀವು ಈ ಖಾತಾ ಅಪ್ಲಿಕೇಶನನ್ನು ಹಾಕ್ಕೋಬೋದಾಗಿರುತ್ತೆ. ಈ ಖಾತಾ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರೊಸೀಜರ್ ಏನಿರುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಬ್ಯಾಂಗ್ಳೂರು ಒನ್ಗಳಲ್ಲೂ ಕೂಡ ಆಯಾ ಒಂದು ಲಿಮಿಟ್ಗೆ ಸಂಬಂಧಪಟ್ಟಂತೆ ಈ ಖಾತಾಗಳನ್ನ ಮಾಡಲಾಗ್ತಿದೆ. ಸುಮಾರು 22 ಲಕ್ಷಕ್ಕೂ ಹೆಚ್ಚಿಗೆ ಪ್ರಾಪರ್ಟಿ ಇರೋವಂಥದ್ದು BBMP ಲಿಮಿಟಲ್ಲಿ. ಈ ಎಲ್ಲದು ಕೂಡ BBMP ಆಫೀಸ್ನಲ್ಲೇ ಮಾಡೋದು ತುಂಬ ಕಷ್ಟವಾದಂಥ ಕೆಲಸ. ಅಷ್ಟೇ ಅಲ್ಲದೆ ಈ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಈ ಕೆಲಸಗಳು ಬೇಗ ಆಗ್ತಾ ಇಲ್ಲ. ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇರೋರಿಗೆ, ಸೇಲ್ ಮಾಡಬೇಕು ಅಂತ ಇರೋರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಬ್ಯಾಂಗ್ಳೂರು ಒನ್ನಲ್ಲಿ ಶುರು ಮಾಡಿದ್ದಾರೆ. ಬೆಳಗ್ಗೆ 8ರಿಂದ ಸಂಜೆ 4ರವರೆಗೂ ಕೂಡ ಈ ಒಂದು ಬ್ಯಾಂಗ್ಳೂರು ಒನ್ನಲ್ಲಿ ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕ್ಲಾಗ್ತಾ ಇದೆ. ಈ ಖಾತಾವನ್ನು ಪಡೀಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಏನಿರುತ್ತೆ ಅದು ಬೇಕಾಗುತ್ತೆ. PID ನಂಬರ್ ಇರೋ ಅಂಥದ್ದು ಬೇಕಾಗುತ್ತೆ. ಸೇಲ್ ಡೀಡ್ಗಳು, ಅಂದರೆ ಸೇಲ್ ಡೀಡ್ ಅಂತ ಅಲ್ಲ, ಇಲ್ಲಿ ಯಾವ ರೀತಿಯಾಗಿ ನೀವು ಓನರ್ಶಿಪ್ಪನ್ನು ಪಡ್ಕೊಂಡಿದ್ದೀರಾ, ಸೇಲ್ ಡೀಡಾ, ಗಿಫ್ಟ್ ಡೀಡು ಅಥವಾ ವಿಲ್ ಡೀಡ್ ಆಗಿರ್ಬೋದು, ಪಾರ್ಟಿಷನ್ ಡೀಡ್ ಆಗಿರ್ಬೋದು, ಅಥವಾ ಹಕ್ಕುಪತ್ರಗಳ ಮೂಲಕ ಆಗಿರ್ಬೋದು, ಯಾವ ರೀತಿಯಾಗಿ ನಿಮಗೆ ಆ ಒಂದು ಪ್ರಾಪರ್ಟಿ ಬಂದಿದೆ ಅನ್ನೋಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ. ಮತ್ತು ಆ ಒಂದು ಪ್ರಾಪರ್ಟಿಯ ಫೋಟೋವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಫೋಟೋ, ಆಧಾರ್ ಕಾರ್ಡ್ ಮತ್ತು ಎಲೆಕ್ಟ್ರಿಕ್ ಬಿಲ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಜೊತೆಗೆ 7 ದಿನಕ್ಕೆ ಒಳಗೆ ಇರುವಂಥ ಒಂದು ECಯನ್ನು ಕೂಡ ಕೊಡಬೇಕಾಗುತ್ತೆ. EC ಇರೋದ್ರಿಂದ ನೀವು ಪ್ರೆಸೆಂಟ್ ಓನರ್ ಯಾರು ಅನ್ನೋದನ್ನ ಇದರಿಂದ ತಿಳ್ಕೊಬೋದಾಗಿರುತ್ತೆ. ಅದರಿಂದ 7 ಡೇಸಿನ ಒಳಗಿರುವಂಥ ECಯನ್ನು ಕೂಡ ಕೇಳಲಾಗ್ತಾ ಇದೆ. ಈ ಒಂದು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಈ ಡಾಕ್ಯುಮೆಂಟ್ಗಳ ಮುಖಾಂತರ KYCಯನ್ನು ಮಾಡಲಾಗ್ತಾ ಇದೆ. KYC ಮಾಡುವಂಥ ಸಂದರ್ಭದಲ್ಲಿ ಓನರ್ಗಳು ಒಬ್ಬರು ಇದ್ದಂಥ ಸಂದರ್ಭದಲ್ಲಿ ಅವರ ಹೆಸರಲ್ಲೇ ಈ ಒಂದು KYCನ ಮಾಡಿಸ್ಬೋದು. ಕೆಲವೊಂದ್ಸಲ ಓನರ್ಸ್ಗಳಿರ್ತಾರೆ, ಜಾಯಿಂಟ್ ಓನರ್ಸ್ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ಹೆಸರುಗಳನ್ನ ಸೇರಿಸ್ತಾ ಇದ್ರೆ ಈ ಸಮಯದಲ್ಲಿ ಅವರ ಹೆಸರುಗಳನ್ನ ಸೇರಿಸ್ಬೋದು. ಮೊದಲು ಸಿಂಗಲ್ ಇರೋವಂಥವ್ರು ನಂತರ ಆ ಪ್ರಾಪರ್ಟಿ ಜಾಯಿಂಟ್ ಆಗಿ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ಕೋಬೋದು. ಅದೇ ರೀತಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡಲ್ಲೂ ಕೂಡ ಈ ಒಂದು ಅಡ್ರೆಸ್ಗಳನ್ನ ಕನ್ಫರ್ಮ್ ಮಾಡಲಾಗ್ತಾ ಇದೆ. ಯಾವುದೇ ಒಂದು ಸಮಸ್ಯೆಗಳಿದ್ರೆ ಅಡ್ರೆಸ್ಸಲ್ಲಿ ಅಲ್ಲಿ ತಿದ್ದುಪಡಿಯನ್ನು ಮಾಡ್ಕೋಬೋದು. ಕೆಲವೊಮ್ಮೆ ಬಿಲ್ಡಿಂಗ್ ಹೆಸರುಗಳನ್ನ ಸೇರಿಸುವಂಥದ್ದು ಅಥವಾ ಯಾವುದೋ ಒಂದು ಲ್ಯಾಂಡ್ ಮಾರ್ಕ್ಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಇದನ್ನು ಸೇರಿಸ್ಬೋದಾಗಿರುತ್ತೆ. 2004ಗಿಂತ ಮುಂಚೆ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರೋದಾ, ನಂತರ ಆಗಿರೋದಾ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನ ಇಲ್ಲಿ ಆ್ಯಡ್ ಮಾಡೋದಕ್ಕೋಸ್ಕರ ಇದನ್ನು ತಿಳ್ಕೊತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ನ ಹಾಕ್ದ ನಂತರ ಇದು ಸುಮಾರು ಒಂದು 15ರಿಂದ 20 ನಿಮಿಷದ ಅಪ್ಲಿಕೇಶನ್ ಪ್ರೋಸೆಸ್ ಆಗಿರೋದ್ರಿಂದ ಈ ಒಂದು ಅಪ್ಲಿಕೇಶನ್ ಹಾಕಿದ ನಂತರ 7 ಡೇಸಲ್ಲಿ ನಿಮಗೆ ಅವರು ಈ SMS ಮುಖಾಂತರ ಕನ್ಫರ್ಮೇಷನ್ನ ಕೊಡ್ತಾರೆ, ನಿಮ್ಮದು ಅಪ್ಲಿಕೇಶನ್ ಅಪ್ರೂವ್ ಆಗಿರೋದನ್ನ. ನಂತರ ನೀವು ಹೋಗಿ ಈ ಖಾತಾವನ್ನು ಪಡ್ಕೋಬೋದಾಗಿರುತ್ತೆ. ಈ ಒಂದು ರೀತಿಯಲ್ಲಿ ಬ್ಯಾಂಗ್ಳೂರು ಒನ್ ಕೂಡ ಈ ಒಂದು ಈ ಖಾತಾ ಸರ್ವಿಸನ್ನು ನೀಡ್ತಾ ಇದೆ. ಇದು ಡಿಪೆಂಡ್ಸ್ ಆಗಿರೋವಂಥದ್ದು ನೀವು ಎಷ್ಟು ಕಾಪಿಗಳನ್ನ, ಅಂದರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಎಷ್ಟು ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ, ಎಷ್ಟು ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರೋವಂಥದ್ದು. ಈ ರೀತಿಯಲ್ಲೂ ಕೂಡ ನಾವು ಈ ಖಾತಾವನ್ನು BBMP ಪ್ರಾಪರ್ಟಿಗಳಿಗೆ ಅತಿ ಶೀಘ್ರವಾಗಿ ಪಡ್ಕೋಬೋದಾಗಿರುತ್ತೆ. ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಂಥ ಸಂದರ್ಭದಲ್ಲಿ ಒಂದೇ ಸಲ ನೀವು ಹೋಗಿ ಈ ಒಂದು ಅಪ್ಲಿಕೇಶನ್ನ ಹಾಕ್ಕೋಬೋದಾಗಿರುತ್ತೆ. ಕೆಲವೊಂದ್ಸಲ ರಿಜೆಕ್ಟ್ ಆದಂಥ ಸಂದರ್ಭದಲ್ಲಿ ಯಾವುದಾದ್ರು ಡಾಕ್ಯುಮೆಂಟ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ BBMPಯಿಂದ ಅದನ್ನು ಸರಿಪಡಿಸ್ಕೊಂಡು ನಂತರ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕ್ಕೋಬೋದಾಗಿರುತ್ತೆ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.